ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಹಿರೇಬಾಗೇವಾಡಿ ಪೊಲೀಸರಿಂದ 4 ಗಂಟೆ ಸಿಟಿ ರವಿ ಅವರನ್ನ ವಿಚಾರಣೆ ಮಾಡಲಾಯಿತು. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಹಿರೇಬಾಗೇವಾಡಿ ಪೊಲೀಸರಿಂದ ಸಿಟಿ ರವಿ ಅವರಿಗೆ 4 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಯಿತು. ಈಗ ಬೆಂಗಳೂರಿಗೆ ಬಿಜೆಪಿ ಎಂಎಲ್ಸಿಯನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ಖಾನಾಪುರ ಪೊಲೀಸ್ ಠಾಣೆಯಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ತಲುಪುವ ಎಲ್ಲ ಸಾಧ್ಯತೆ ಇದೆ. ಬೆಂಗಳೂರಿಗೆ ಕರೆತಂದ ಬಳಿಕ ಸಿಟಿ ರವಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆಯನ್ನ ಮಾಡಿದ್ರು. ಹೆಬ್ಬಾಳ್ಕರ್ ವಿರುದ್ಧ ನಿನ್ನೆ ಸುವರ್ಣಸೌಧದಲ್ಲಿ ರಣಾಂಗಣವೇ ಸೃಷ್ಟಿಯಾಗಿತ್ತು ಅಂದ್ರೆ ತಪ್ಪಾಗಲಾರದು. ಈಗ ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಸಿಟಿ ರವಿಯವರನ್ನ ಪೊಲೀಸರು ಬೆಂಗಳೂರಿಗೆ ಕರೆತರ್ತಾರೆ. ಭಾರತ ಮಾತಕ್ಕೆ ಜೈ ಅಂತೀರ. ನಿಮ್ಗೆ ಗೌರವ ಇದೆ, ಗೌರವ ಇದೆ ನಿಮ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ನಿನ್ನೆ ಬೆಳಗಾವಿಯ ಸುವರ್ಣಸೌಧ ಒಂದ್ ರೀತಿಯಿಂದ ರಣರಂಗವೇ ಆಗಿತ್ತು. ಈಗ ಬಿಜೆಪಿ ಎಂಎಲ್ಸಿನ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಖಾನಾಪುರದಿಂದ ಬೆಂಗಳೂರಿಗೆ ಇವತ್ತು 9 ಗಂಟೆಗೆ ಶಿಫ್ಟ್ ಕೂಡ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ನಿನ್ನೆ ಏನು ವಿಧಾನ ಪರಿಷತ್ನಲ್ಲಿ ನಡೆದಂತಹ ಒಂದು ಕೋಲಾಹಲ ಸಂದರ್ಭದಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಒಂದು ಆಕ್ಷೇಪಾರ್ಹ ಪದವನ್ನು ಬಳಸಿದ್ದಾರೆ ಅಂತ ಹೇಳಿ ಖಾನಾಪುರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ನಿನ್ನೆ ಏನು ಪೊಲೀಸರು ಕೂಡ ಕರ್ಕೊಂಡು ಹೋಗಿದ್ರು. ಅದಾದ ಬಳಿಕ ನಿನ್ನೆ ಏನು ಅವ್ರನ್ನ ತಡರಾತ್ರಿ ಅವ್ರನ್ನ ಕರ್ಕೊಂಡು ಬರ್ತಾ ಇರುವಂತದ್ದು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಮೊದಲಿಗೆ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ನಂತರ ಜನಪ್ರತಿನಿಧಿಗಳ ಮುಂದೆ ಅವ್ರನ್ನ ಹಾಜರುಪಡಿಸಿ ಮತ್ತು ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಶಾಸಕ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿರುವಂತಹ ಈ ಒಂದು ಪದ ಕಾನೂನಿನ ಮೂಲಕ ಇದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಜಕೀಯವಾಗಿ ಬಿಜೆಪಿಯವರು ಭಾರತ್ ಮಾತಾ ಕಿ ಜೈ ಅಂತಾರೆ, ಹಿಂದೂ ಅಂತಾರೆ, ನಮ್ಮ ಸಂಸ್ಕೃತಿ ಅಂತಾರೆ, ಆದ್ರೆ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂತಹ ಅಪಮಾನವಾದಂತಹ ಮಾತುಗಳನ್ನ ಹಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೂ ಕೂಡ ನಿನ್ನೆ ಏನು ಸಿಟಿ ರವಿ ಅವರು ಈ ಒಂದು ಪದ ಬಳಕೆಯನ್ನ ಮಾಡ್ತಿದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಸದನದ ಒಳಗಡೆ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೂ ಮುಂದಾಗಿದ್ರು ಅಂತ ಹೇಳಿ ಸಿಟಿ ರವಿ ಅವರೊಂದು ಆರೋಪವನ್ನು ಮಾಡಿದ್ರು. ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಅವರು ಕೂಡ ಒಂದು ದೂರು ಕೊಡೋದಕ್ಕೂ ಮುಂದಾಗಿದ್ರು. ತಡರಾತ್ರಿ ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಇಡೀ ರಾತ್ರಿ ಕೂಡ ಅವರನ್ನ ಸುತ್ತಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ರಾಜಕೀಯ ನಾಯಕರು ಅಂದ್ರೆ ಅರವಿಂದ್ ಬೆಲ್ಲವರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು. ನಿನ್ನೆ ಠಾಣೆಗೆ ಕರೆದುಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಹಣೆಗೆ ಪೆಟ್ಟಾಗಿದೆ, ಈ ರೀತಿಯಾದಂತಹ ಒಂದು ಗೂಂಡ ವರ್ತನೆಯನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಸದ್ಯಕ್ಕೆ ಅವ್ರನ್ನ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇರುವಂತದ್ದು. ಕೋರಮಂಗಲದ ಅಲ್ಲಿರುವಂತಹ ಒಂದು ಜಡ್ಜ್ ನಿವಾಸಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಅವ್ರನ್ನಲ್ಲಿ
ಪ್ರೊಡ್ಯೂಸ್ ಮಾಡಿ ನಂತರ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇರುವಂತದ್ದು ಅಂಕಿತಾ. ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಾಸ್ಟಿಟ್ಯೂಟ್ ಪದ ಪ್ರಯೋಗ ಈಗ ಸಿಟಿ ರವಿ ಅವರಿಗೆ ಕುತ್ತು ತಂದಿದೆ. ಈಗಾಗಲೇ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಪೊಲೀಸರು ಕೂಡ ನಿನ್ನೆನೆ ಅರೆಸ್ಟ್ ಮಾಡಿದ್ರು. ಹಿರೇಬಾಗೇವಾಡಿ ಪೊಲೀಸ್ನಿಂದ ವಿಚಾರಣೆ ಕೂಡ 4 ಗಂಟೆಗಳ ಕಾಲ ಸಿಟಿ ರವಿ ಅವರನ್ನ ವಿಚಾರಣೆ ಮಾಡಲಾಯಿತು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಖಾನಾಪುರದಿಂದ ಬೆಂಗಳೂರಿಗೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡ್ತಾರೆ. ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. ನಿನ್ನೆ ಬೆಳಗಾವಿಯ ಸುವರ್ಣಸೌಧ ಒಂದ್ ರೀತಿಯಿಂದ ರಣರಂಗವೇ ಆಗಿತ್ತು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮೇಲೆ ಹಲ್ಲೆಗೂ ಕೂಡ ಯತ್ನವನ್ನ ಮಾಡಲಾಗಿತ್ತು. ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಚಂದ್ರರಾಜ್ ಪಿಎಗಳಿಬ್ಬರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಬಿಜೆಪಿ ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ಸಿಟಿ ರವಿ ಅವರನ್ನ ಪೊಲೀಸರು ಬೆಂಗಳೂರಿಗೆ ಕರೆತರ್ತಾರೆ. ಆಮೇಲೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಆಕ್ಷೇಪಾರ್ಹ ಪದ ಬಳಕೆಯಿಂದ ನಿನ್ನೆ ಸಿಟಿ ರವಿ ಅವರನ್ನ ಖಾನಾಪುರ್ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ರು. ಈಗಾಗಲೇ 15 ಜನ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಸದನದ ಕೊನೆ ದಿನ ದೊಡ್ಡ ರಾಧಾಂತವೇ ಆಗಿ ಹೋಯ್ತು. ಸುವರ್ಣಸೌಧವೇ ಒಂದ್ ರೀತಿಯಿಂದ ದೊಡ್ಡ ರಣಾಂಗವೇ ಆಯ್ತು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಒಂದ್ ಕಡೆ ಸಿಟಿ ರವಿ ಹಾಗೂ ಇನ್ನೊಂದ್ ಕಡೆ ಹೆಬ್ಬಾಳ್ಕರ್ ಅವರು ಯಾವ ರೀತಿಯಾಗಿ ವಾದವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಪದ ಬಳಕೆಯಿಂದ, ಪ್ರಾಸ್ಟಿಟ್ಯೂಟ್ ಎಂಬ ಒಂದು ಪದ ಬಳಕೆಯಿಂದ ಇಡೀ ಸುವರ್ಣಸೌಧವೇ ಒಂದ್ ರೀತಿಯಿಂದ ದೊಡ್ಡ ರಣಾಂಗಣವೇ ಆಗಿತ್ತು. ಈಗಾಗಲೇ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. 4 ಗಂಟೆಗಳ ಕಾಲ ನಿನ್ನೆ 4 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಯಿತು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಶಿಫ್ಟ್ ಮಾಡ್ತಾರೆ ಸಿಟಿ ರವಿ ಅವರನ್ನ. ಕಾರಿನಿಂದ ಗಾಜು ಹೊಡೆದು ಹೊರಬರಲು ಸಿಟಿ ರವಿ ಅವರು ಯತ್ನಿಸಿದ್ದಾರೆ. ಬಳಿಕ ಬಲವಂತವಾಗಿ ಪೊಲೀಸರು ಕಾರಿನಲ್ಲಿ ಕೂರಿಸಿದ್ದಾರೆ. ನೆಲದ ಮೇಲೆ ಕುಳಿತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಿಟಿ ರವಿ. ಬಳಿಕ ಪೊಲೀಸರು ಹೊತ್ತುಕೊಂಡು ಕಾರಿನಲ್ಲಿ ಕೂರಿಸಿದ್ರ. ಖಾನಾಪುರದಿಂದ ಬೆಂಗಳೂರಿನತ್ತ ಸಿಟಿ ರವಿ ಅವರನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ಕಾರಿನಿಂದ ಗಾಜನ್ನ ಹೊಡೆದು
ಸಿಟಿ ರವಿ ಅವರು ಹೊರಬರಲು ಯತ್ನಿಸ್ತಾ ಇದ್ರು. ಬಳಿಕ ಪೊಲೀಸರು ಬಲವಂತವಾಗಿ ಕಾರಿನಲ್ಲಿ ಕೂರಿಸಿದ್ದಾರೆ. ನೆಲದ ಮೇಲೆ ಕುಳಿತು ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಳಿಕ ಪೊಲೀಸರು ಹೊತ್ತಿಕೊಂಡು ಕಾರಿನಲ್ಲಿ ಕೂರಿಸಿದ್ರು. ಪ್ರಾಸ್ಟಿಟ್ಯೂಟ್ ಎಂಬ ಪದ ಪ್ರಯೋಗ ಈಗ ಸಿಟಿ ರವಿ ಅವರಿಗೆ ಕುತ್ತು ತಂದಿದೆ. ಒಂದ್ ಕಡೆ ನೀವು ಕೂಡ ನೋಡ್ತಾ ಇರ್ಬೋದು, ಒಂದ್ ಕಡೆ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಪದ ಬಳಕೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀನು ಕೊಲೆಗಾರ ಅಂತ ಹೇಳಿ ಪದ ಬಳಕೆಯನ್ನ ಮಾಡಿದ್ದಾರೆ. ಈಗಾಗಲೇ ಸಿಟಿ ರವಿ ಅವರ ಆಕ್ಷೇಪಾರ್ಹ ಪದ ಬಳಕೆಯಿಂದ ನಿನ್ನೆ ಸುವರ್ಣಸೌಧವೇ ರಣಾಂಗಣವಾಗಿತ್ತು. ಇದೊಂದು ಕಪ್ಪು ಚುಕ್ಕೆ ಆಗಿದೆ. ಬೆಳಗಾವಿಯ ಸುವರ್ಣಸೌಧದ ಇತಿಹಾಸದಲ್ಲಿಯೇ ಇದೊಂದು ಕಪ್ಪು ಚುಕ್ಕೆ ಆಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಒಂದು ಕಡೆ ಸಿಟಿ ರವಿ ಅವರನ್ನ ಪೊಲೀಸರು ಕಾರಿನಲ್ಲಿ ಎಳೆದು ಕೂರಿಸ್ತಾ ಇರೋದನ್ನ, ಆದ್ರೂ ಕೂಡ ನನ್ನನ್ನ ನೀನು ಕೊಲೆಗಾರ ಅಂದಿದೀಯಾ ಅಂತ ಹೇಳಿ ಕೂತು ಧರಣಿಯನ್ನ ಕೂಡ ಅಲ್ಲೇ ಮಾಡ್ತಾ ಇದ್ರು. ಆದ್ರೂ ಕೂಡ ಅವ್ರನ್ನ ಪೊಲೀಸರು ಎಳೆದು ಕಾರಿನಲ್ಲಿ ಕೂರಿಸಿಕೊಂಡ್ರು. ನಿನ್ನೆ 4 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಇವತ್ತು 9 ಗಂಟೆಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಸಿಟಿ ರವಿ ಅವರನ್ನ. ಇದೊಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನ ಮಾಡಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಚನ್ನರಾಜ್ ಪಿಎಗಳಿಬ್ರು ವಶಕ್ಕೆಯನ್ನ ಕೂಡ ಪಡೆಯಲಾಗಿದೆ. ಖಾನಾಪುರದಿಂದ ಹೊರಟವರು ಮತ್ತೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ರ. ಬೆಳಗಾವಿಯಲ್ಲೇ ಠಿಕಾಣಿಯನ್ನ ಹೂಡಿದ್ರ ಪೊಲೀಸರು. ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆ ತರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸುದ್ದಿ ತಿಳಿದು ಮಾರ್ಗ ಮಧ್ಯೆ ಕಾರ್ಯಕರ್ತರು ಈಗಾಗಲೇ ಜಮಾವಣೆಗೊಂಡಿದ್ದಾರೆ. ಹೀಗಾಗಿ ಬೆಳಗಾವಿಯತ್ತ ತೆರಳ್ತಾ ಇರುವ ಮಾಹಿತಿ ಕೂಡ ಲಭ್ಯವಾಗಿದೆ. ಮುಂಜಾನೆ ಬಾಗಲಕೋಟೆಯ ಲೋಕಾಪುರಕ್ಕೆ ಪೊಲೀಸರು ಬಂದಿದ್ದಾರೆ. ಖಾನಾಪುರದಿಂದ ಹೊರಟವರು ಮತ್ತೆ ಈಗ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸ್ತಾರ. ಬೆಳಗಾವಿಯಲ್ಲಿಗೆ ಠಿಕಾಣಿಯನ್ನ ಹೂಡ್ತಾರ ಪೊಲೀಸರು. ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆ ತರೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಈ ಸುದ್ದಿ ತಿಳಿದು ಕಾರ್ಯಕರ್ತರು ಮಾರ್ಗ ಮಧ್ಯದಲ್ಲೇ ಜಮಾವಣೆಗೊಂಡಿದ್ದಾರೆ. ಸದ್ಯ ಲೋಕಾಪುರ ಪೊಲೀಸರಿಂದ ಬಂದೋಬಸ್ತ್ ಕೂಡ ಮಾಡಲಾಗ್ತಾ ಇದೆ. ಖಾನಾಪುರದಿಂದ ಹೊರಟವರು ಮತ್ತೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ರೆ ಎಂಬ ಪ್ರಶ್ನೆ ಮೂಡಿರುವಂತದ್ದು. ಆಕ್ಚುಲಿ ಸಿಟಿ ರವಿ ಅವರನ್ನ ಇವತ್ತು 9 ಗಂಟೆಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಬೇಕಿತ್ತು. ಆದ್ರೆ ಮತ್ತೆ ಖಾನಾಪುರದಿಂದ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ರೆ ಎಂಬ ಪ್ರಶ್ನೆ ಮೂಡಿರುವಂತದ್ದು. ಇನ್ನು ಬೆಳಗಾವಿಯಲ್ಲಿಯೇ ಠಿಕಾಣಿ ಹೂಡ್ತಾರಾ? ಈ ಸುದ್ದಿ ತಿಳಿದ ನಂತರ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ರು. ಹೀಗಾಗಿ ಮತ್ತೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇರೋ ಮಾಹಿತಿಯು ಕೂಡ ಲಭ್ಯವಾಗಿದೆ.
ಸದ್ಯ ಲೋಕಾಪುರ ಠಾಣೆಗೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೂಡ ಮಾಡಲಾಗಿದೆ. ಖಾನಾಪುರದಿಂದ ಹೊರಟವರು ಮತ್ತೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಒಂದು ಪದ ಬಳಕೆಯಿಂದ ಇಡೀ ಬೆಳಗಾವಿಯ ಸುವರ್ಣಸೌಧವೇ ರಣಾಂಗಣವೇ ಆಗಿತ್ತು. ಹೀಗಾಗಿ ನಿನ್ನೆ 4 ಗಂಟೆಗಳ ಕಾಲ ಪೊಲೀಸರು ಕೂಡ ಸಿಟಿ ರವಿಯವರನ್ನ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ನಂತರ ಇವತ್ತು ಬೆಳಗ್ಗೆ 9 ಗಂಟೆಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿಯವರನ್ನ ಹಾಜರುಪಡಿಸಬೇಕಿತ್ತು. ಆದರೆ ಮತ್ತೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಎಂಬ ಮಾಹಿತಿಯೂ ಕೂಡ ಈಗ ಲಭ್ಯವಾಗಿದೆ. ರಾತ್ರಿ ಇಡೀ ಪೊಲೀಸ್ ಠಾಣೆಗೆ ಕರೆ ತರಲು ಸುತ್ತಾಟವನ್ನ ಮಾಡಿದ್ದಾರೆ. ಸದ್ಯ ಲೋಕಾಪುರ ಠಾಣೆಗೆ ಈಗಾಗಲೇ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ಇಡೀ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಬೆಳಗಿನ ಜಾವ ಲೋಕಾಪುರದತ್ತ ಬಂದ ಪೊಲೀಸರ ವಾಹನ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಲೋಕಾಪುರ ಪಟ್ಟಣ. ಸುದ್ದಿ ತಿಳಿದು ಪ್ರತಿಭಟನೆಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಬಿಜೆಪಿ ಕಾರ್ಯಕರ್ತರನ್ನ ನೋಡಿ ಮತ್ತೆ ಪೊಲೀಸರು ಮಾರ್ಗವನ್ನ ಬದಲಿಸಿದ್ರು. ಸಿಟಿ ರವಿ ಇದ್ದ ಪೊಲೀಸ್ ವಾಹನವನ್ನ ವಿಜಯಪುರದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಜಮಖಂಡಿ ಮಾರ್ಗವಾಗಿ ವಿಜಯಪುರದತ್ತ ಪೊಲೀಸರು ತೆರಳಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪೊಲೀಸರಿಂದ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಇಡೀ ರಾತ್ರಿ ಠಾಣೆಗೆ ಪೊಲೀಸರು ಸಿಟಿ ರವಿ ಅವರನ್ನ ಕರೆದೊಯ್ದಿದ್ದಾರೆ. ಬೆಳಗಿನ ಜಾವ ಲೋಕಾಪುರದತ್ತ ಪೊಲೀಸರ ವಾಹನ ಬಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಲೋಕಾಪುರ ಪಟ್ಟಣ. ಇನ್ನು ಸುದ್ದಿ ತಿಳಿದು ಬಿಜೆಪಿ ಕಾರ್ಯಕರ್ತರು ಲೋಕಾಪುರ ಪೊಲೀಸ್ ಠಾಣೆ ಹತ್ರ ಜಮಾಯಿಸಿದ್ರು. ಬಿಜೆಪಿ ಕಾರ್ಯಕರ್ತರನ್ನ ನೋಡಿ ಪೊಲೀಸರು ಮಾರ್ಗವನ್ನ ಬದಲಿಸಿದ್ದಾರೆ. ಬೆಳಗಿನ ಜಾವ ಲೋಕಾಪುರದತ್ತ ಪೊಲೀಸರ ವಾಹನ ಬಂದಿದೆ. ಸಿಟಿ ರವಿಯವರನ್ನ ಒಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ಸುತ್ತಾಡಿಸಿದ್ದಾರೆ ಪೊಲೀಸರು. ಖಾನಾಪುರದಿಂದ ಹೊರಟವರು ಬೆಂಗಳೂರಿಗೆ ಬರೋದಾ ಅಥವಾ ಬೆಳಗಾವಿಗೆ ಹೋಗಿದ್ದಾರೆ, ಬೆಳಗಾವಿಯಲ್ಲಿ ಠಿಕಾಣಿಯನ್ನ ಹೂಡಿದ್ದಾರೆ ಎಂಬ ಡೌಟ್ ಕೂಡ ಎದ್ದಿದೆ. ವಿಧಾನಸಭೆ ಚಳಿಗಾಲದ ಅಧಿವೇಶನ ಒಂದು ಭಾರಿ ಹೈ ಡ್ರಾಮಾಕ್ಕೆ ಕಾರಣವಾಗಿದೆ. ಗುರುವಾರ ಮಧ್ಯಾಹ್ನ ಪರಿಷತ್ ಕಲಾಪವನ್ನ ಮುಂದೂಡಿದ್ದಾರೆ. ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಪೊಲೀಸರ ವಾಹನ ಚೇಸಿಂಗ್ ವೇಳೆ ಮಾಧ್ಯಮಗಳಿಗೆ ತಡೆ ನೀಡಲಾಗಿದೆ. ಮಾರ್ಗ ಮಧ್ಯೆ ಪೊಲೀಸ್ ವಾಹನವನ್ನ ಪೊಲೀಸರು ಅಡ್ಡ ನಿಲ್ಲಿಸಿದ್ದಾರೆ. ಇದೇ ವೇಳೆ ರಸ್ತೆ ಮಧ್ಯೆ ಕುಳಿತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಿಟಿ ರವಿ ಅವರು. ಪೊಲೀಸರ ವಾಹನ ಚೇಸಿಂಗ್ ವೇಳೆ ಮಾಧ್ಯಮಗಳಿಗೆ ತಡೆ ನೀಡಿದ್ದಾರೆ. ಮಾರ್ಗ ಮಧ್ಯೆ ಪೊಲೀಸ್ ವಾಹನವನ್ನ ಪೊಲೀಸರು ಅಡ್ಡ ನಿಲ್ಲಿಸಿದ್ರು. ಮಾಧ್ಯಮಗಳ ವಾಹನವನ್ನ ತಡೆ ಹಿಡಿಯಲು ಯತ್ನಿಸಿದ್ರು. ಇದೇ ವೇಳೆ ರಸ್ತೆ ಮಧ್ಯೆ ಕುಳಿತು ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ವಾಹನವನ್ನ ಚೇಸಿಂಗ್ ಮಾಡಿದ್ರು. ಮಾರ್ಗ ಮಧ್ಯೆ ಪೊಲೀಸ್ ವಾಹನವನ್ನ ಅಡ್ಡ ನಿಲ್ಲಿಸಿದ್ದಾರೆ. ಪೊಲೀಸರ ವಾಹನವನ್ನ ಚೇಸಿಂಗ್ ವೇಳೆ ಮಾಧ್ಯಮಗಳಿಗೆ ತಡೆ ನೀಡಲಾಗಿದೆ. ಪೊಲೀಸರ ವಾಹನ ಚೇಸಿಂಗ್ ಮಾಡಿದ ಮಾಧ್ಯಮಗಳಿಗೆ ಈಗ ತಡೆಯನ್ನ ನೀಡಿದ್ದಾರೆ.
ಹೌದು 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 ಈಗ ಮತ್ತೆ ಬೆಳಗಾವಿಯತ್ತ ಪೊಲೀಸರು ಕರೆದೊಯ್ತಾ ಇದ್ದಾರೆ ಸಿಟಿ ರವಿ ಅವರನ್ನ. ಯಾದವಾಡ ಮೂಲಕ ಮತ್ತೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಾರ್ಗ ಮಧ್ಯವೇ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ, ಹೈ ಅಲರ್ಟ್. ರಾತ್ರಿ ಇಡೀ ರಸ್ತೆಯನ್ನ ಸುತ್ತಾಡಿ ಪೊಲೀಸರು ಸುಸ್ತಾಗಿದ್ದಾರೆ. ಈಗ ಬೆಳಗಾವಿಯತ್ತ ಪೊಲೀಸರ ವಾಹನ, ಈಗ ಮತ್ತೆ ಬೆಳಗಾವಿಯತ್ತ ಪೊಲೀಸರು ಕರೆದೊಯ್ತಾ ಇದ್ದಾರೆ. ಯಾದವಾಡ ಮೂಲಕ ಮತ್ತೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಾರ್ಗ ಮಧ್ಯೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಹಿನ್ನೆಲೆ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಇಡೀ ರಾತ್ರಿ ಸುತ್ತಾಡಿ ಪೊಲೀಸರು ಸುಸ್ತಾಗಿದ್ದಾರೆ. ಈಗ ಮತ್ತೆ ಊರೆಲ್ಲ ಸುತ್ತಾಡಿ ಮತ್ತೆ ಬೆಳಗಾವಿಯತ್ತ ಪೊಲೀಸರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಡೀ ರಾತ್ರಿ ಸಿಟಿ ರವಿ ಅವರನ್ನ ಸುತ್ತಾಡಿಸಿ ಈಗ ಮತ್ತೆ ಬೆಳಗಾವಿಗೆ ಹೋಗಿದ್ದಾರೆ. ಆಕ್ಚುಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನ ಕರೆಯಲಾಗಿದೆ. ಆದರೆ ಈ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಆಗ್ತಾ ಇರೋದೇ ಬೇರೆ ಅಂತಾನೆ ಹೇಳ್ಬೋದು. ಈಗ ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಒಂದು ದೊಡ್ಡ ಕುಸ್ತಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ಜನಪ್ರತಿನಿಧಿಗಳಿಗೆ ಈ ಥರ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಎಲ್ಲಿಗೆ ಬಂತು? ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ಸಿಟಿ ರವಿ ಅವ್ರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ರಾತ್ರಿ ಅವರನ್ನು ಗಾಡಿ ಒಳಗೆ ಹಾಕ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ, ಪೊಲೀಸರಿಗೆ ಡೈರೆಕ್ಷನ್ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಅವ್ರನ್ನ ಕೊಲೆ ಮಾಡುವಂಥ ಹುನ್ನಾರವನ್ನು ಈ ಸರ್ಕಾರ ಸಂಚು ರೂಪಿಸಿದೆ. ಅದನ್ನು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಂದ ಎಲ್ಲ ನಾಯಕರೊಳಗೂ ಖಂಡಿಸ್ತೀವಿ. ಆಳ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ಜನಪ್ರತಿನಿಧಿಗಳಿಗೆ ಈ ಥರ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಎಲ್ಲಿಗೆ ಬಂತು? ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ಸಿಟಿ ರವಿ ಅವ್ರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ರಾತ್ರಿ ಅವರನ್ನು ಗಾಡಿ ಒಳಗೆ ಹಾಕ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ, ಪೊಲೀಸರಿಗೆ ಡೈರೆಕ್ಷನ್ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಅವ್ರನ್ನ ಕೊಲೆ ಮಾಡುವಂಥ ಹುನ್ನಾರವನ್ನು ಈ ಸರ್ಕಾರ ಸಂಚು ರೂಪಿಸಿದೆ. ಅದನ್ನು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಂದ